ಎಲ್ಲರಿಗೂ ಆತ್ಮೀಯವಾಗಿ ವಂದಿಸುತ್ತಾ ಇವತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕನ್ನಡ ಸಾಂಸ್ಕೃತಿಕ ಭವನದ ಮತ್ತು ಚಿಕ್ಕೋಡಿಯ ಅಕ್ಕ ಮಹಾದೇವಿ ಮಂಡಳಿಯ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂಥ ಅಲ್ಲಂ ಪ್ರಭು ಮತ್ತು ಅಕ್ಕ ಮಹಾದೇವಿ ಸಂವಾದದ ನಾಟಕದ ವೇದಿಕೆ ಮೇಲೆ ಆಸೀನರಾದಂಥ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಎಲ್ಲರಿಗೂ ವಂದಿಸುತ್ತಾ ಇವತ್ತು ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಹಾಗೂ ಮುಖ್ಯವಾಗಿ ತಮ್ಮ ಶ್ರೀಮತಿ ವೀಣಾ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಿರುವಂಥ ಶ್ರೀಮಾನ್ ಜಗದೀಶ್ ಕೌಟಿಮಠ ಅವರಿಗೆ ಆತ್ಮೀಯವಾಗಿ ವಂದಿಸುತ್ತೇನೆ. ಅವರ ವಿಷಯವಾಗಿ ಇನ್ನೊಂದು ವಿಷಯವನ್ನು ಹೇಳ ಬಯಸ್ತೇನೆ. ನೋಡಿ, ಮೊದಲೇ ಮಾತವರು ತಮ್ಮ ಶ್ರೀಮತಿಗೆ ನಾಟಕದಲ್ಲಿ ಅಭಿನಯಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾವುದೇ ರೀತಿಯ ವಿರೋಧವಿಲ್ಲ. ಇದು ಮೊದಲೇ ಮಾತದ್ದು. ಅಷ್ಟೇ ಅಲ್ಲ, ಅದನ್ನು ನೋಡಲು ಸ್ವತಃ ಕೂಡ ಆಗಮಿಸ್ತಾರೆ. ಇದು ಎರಡನೇ ಹೆಚ್ಚಿಂದು. ಈಗ ಹೇಳ್ರಿ, ಎಷ್ಟು ಮಂದಿ ಯಜಮಾನ್ರಲ್ಲಿ ಬಂದಿದ್ದಾರೆ? ನಂಗೆ ಅನ್ನಿಸ್ತಾ ಭಾಳ ಮಂದಿ ಯಾರು ಬಂದಿಲ್ಲ. ಅದಕ್ಕೆ ಕೌಟುಮಠವರಿಗೆ ಮಗದೊಮ್ಮೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಇನ್ನು ನಮ್ಮ ಉದ್ಘಾಟಕರ ಆಗಮಿಸಿದಂಥ ಶೈಲಜಾ ಬಿಂಗೆ ಅವರಿಗೆ ವಿಷಯವಾಗಿ ಹೇಳೋದೇ ಬೇಡ. ತಮಗೆಲ್ಲರಿಗೂ ಬಹುಪರಿಚಿತ ಹೆಸರು ಹಾಗೂ ವ್ಯಕ್ತಿ ಕೂಡ. ಬಹುಶಃ ನಾನು ಅನಿಸ್ಮಟ್ಟಿದ ಬೆಳಗಾವಿಯನ್ನು ಇವತ್ತಿನ ಕಾರ್ಯಕ್ರಮಗಳು ಏನದಾವಲ್ಲ, ಮಹಿಳಾ ಕಾರ್ಯಕ್ರಮಗಳು, ಶೈಲಜಾ ಬೆಂಗೆ ಅವ್ರನ್ನ ಬಿಟ್ಟು ಇಲ್ಲೇ ಇಲ್ಲ. ಆ ಬಿಂಗೆ ಹೆಸರಿನಾಗ ಒಂದಿಷ್ಟು ಹೆಣ್ಮಕ್ಳು ಕೂಡ್ತಾರೆ. ನಂದು ಒಳಗಿನ ಉದ್ದೇಶ ಅದ ರೀ, ಆಕೆನ ಕರೆದ್ರೆ ಒಂದಿಷ್ಟು ಮಂದಿ ಬರ್ತಾರೆ ಅಂತ ಹೇಳಿ. ಅದಕ್ಕೆ ಇವತ್ತು ಉದ್ಘಾಟನೆ ಹಾಕ್ಕೊಂಡಿರ್ತೀನಿ. ಶೈಲಕ್ಕ ಭಾಳ ಮಂದಿ ನೀವು ಹೇಳಿಲ್ಲ, ಭಾಳ ಮಂದಿ ಬಂದಿಲ್ಲ. ನಾನು ಅಪೇಕ್ಷೆ ಪ್ರಕಾರ ಅದೊಂದು ನನಗೆ ಅಪೇಕ್ಷೆ ಇದೆ. ಇರಲಿ, ಒಂದು ಹಿರಿಯ ಜೀವಿ, ಭಾಳಷ್ಟು ಮೂಲತಃ ಮರಾಠಿ ಮಾಧ್ಯಮದವರು, ಆದರೆ ಕನ್ನಡವನ್ನು ಅರಿದು ಕುಡ್ದಿದ್ದಾರೆ, ವಚನ ಸಾಹಿತ್ಯವನ್ನು ಅರಿದು ಕುಡ್ದಿದ್ದಾರೆ. ಇಲ್ಲಿ ಸಾಕಷ್ಟು ಅವರು ವಚನದ ಸಾಹಿತ್ಯದ ಮೂಲಕ ಸಾಕಷ್ಟು ನಾಟಕಗಳನ್ನು ಮಾಡಿಸಿದ್ದಾರೆ. ಶೈಲನ್ ಮುಂದೆ ಅದೇ ಹೇಳ್ಕೊಂಡು ಕೂತಿದ್ದೆ ನಾನು. ನೀ ದಿನ ಒಂದು ನಾಟಕ ಈ ಕನ್ನಡ ಭವನದಾಗ ಮಾಡಿಸಿವ ಅನುಭವ ಐತಿ, ನನಗಿಲ್ಲ ಫಸ್ಟು ಇದೆ ಲಾಸ್ಟು ಇದೆ ಅಂತ ಹೇಳಿ ಹೀಗೆ ಅದನ್ನು ಹೇಳ್ಕೊತಾ ಕುಂತಿದ್ನಿ. ಅಂಥ ಒಂದು ಉತ್ತಮವಾದ ವ್ಯಕ್ತಿತ್ವವುಳ್ಳದ ಇವತ್ತು ಶೈಲಜಾ ಬಿಂಗೆ ಅವರು ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನನ್ನ ಆತ್ಮೀಯ ವಂದನೆಗಳನ್ನು ತಿಳಿಸುತ್ತಾ, ಹಾಗೂ ಇವತ್ತು ಈ ಎಲ್ಲ ಕನ್ನಡ ಭವನವನ್ನು ಕಟ್ಟಲಾಗಲಿ, ಕಾರ್ಯಕ್ರಮಗಳನ್ನು ನಡೆಸುವಾಗಲಿ ಎಲ್ಲ ರೀತಿಯಿಂದ ರೂವಾರಿಯಾಗಿದ್ದಂಥ ಯಶಸ್ವಿಯಾಗಿ ಇದನ್ನು ವ್ಯವಸ್ಥಿತವಾಗಿ ಇಟ್ಟುಕೊಂಡು, ನೋಡ್ರಿ, ಮನೆಯನ್ನ ಕುರ್ಚಿ ಇಟ್ಕೊಳ್ಳೋದು ನಮ್ಮ ವಜ್ಜಕ್ಕೆ ಅವು ದೂಸರಾಗಿರ್ತಾವೆ, ಹರಿದಿರ್ತಾವೆ, ಏನಾರಾಗಿರ್ತವೆ. ಆದ್ರೆ ಇಷ್ಟು ದೊಡ್ಡ ನಾಟಕ ಥಿಯೇಟ್ರ ಇವತ್ತಿನ ಮಠ ಉದ್ಘಾಟನೆ ಆಗಿ ಇವತ್ತಿನ ದಿವಸ ನಾವು ಹೊಸದ ಅಚ್ಚಳಿದೆ ಇದ್ದಂಗೆ ಹೊಸದಾಗಿ ಉಳಿಯುವಂಥ ವ್ಯವಸ್ಥೆಯನ್ನು ಇಟ್ಕೊಂಡು ಬಂದಂಥವ್ರು ನಮ್ಮ ಯರು ಪಾಟೀಲ್. ಇದಕ್ಕೆ ಕಾರ್ಯದರ್ಶಿಯಾಗಿ ಅವರು ಈ ಕನ್ನಡ ಭವನದ ಕಾರ್ಯದರ್ಶಿಯಾಗಿ ಭಾಳ ವ್ಯವಸ್ಥೆಯಿಂದ ಇಟ್ಕೊಂಡು ಬಂದಿದ್ದಾರೆ. ಸಾಮಾನ್ಯ ಅಲ್ರಿ, ಒಂದು 10-15 ಟಾಯ್ಲೆಟ್ ಇರಬೇಕಿಲ್ಲಿ. ಇಷ್ಟು ಕುರ್ಚಿಗಳದಾವೆ, ಒಂದು 7-8 ಹಾಲ್ ಅದಾವೆ, ಮ್ಯಾಲೆ 3ನೇ ಮಜಲ್ ಮೇಲೆ ಸುರೇಖ ರೂಮ್ಗಳದಾವೆ. ಇಷ್ಟು ಎಲ್ಲ 3 ಅಂತಸ್ತಿನ ಕಟ್ಟಡವನ್ನು ವ್ಯವಸ್ಥಿತವಾಗಿ ಇಟ್ಕೊಂಡು ಬಂದಿದ್ದಾರಲ್ಲ, ಅವರಿಗೆ ನಾನು ಬಹಳಷ್ಟು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದ್ರೆ ಇದು ಹಿಂಗೆ ಇಡುವುದು ಭಾಳ ಕಠಿಣದ. ಮುಂದೆ ಕೂಡ ಇದೇ ರೀತಿ ವ್ಯವಸ್ಥೆ ಉಳಿತದ ಅಂಥೇಳಿ ನಾನು ಆಶಿಸ್ತೇನೆ ಅಷ್ಟೇ. ನಂತರ ನಮ್ಮ ಕಾರ್ಯದರ್ಶಿಯವರಾದ ವೀರಭದ್ರ ಅಂಗಡಿಯವರು, ನಾವು ಏನೇ ಹೇಳೋಲ್ರಕ್ಕ, ಅಲ್ಲಿ ಕುಂತ ನಾ ಬೈಲು ಮುಂದಾಗಿರೈತ್ರಿ, ಅಲ್ಲಿ ಕೂತು ಹೇಳಿರ್ತಾನೆ ನಮ್ಮ ಮೆಣಸಿನ್ಕಾಯಿ ಸರ್ ಅಲ್ಲಿ ವೀರಭದ್ರ ಅಂಗಡಿಯವರಲ್ಲಿ ಬಹುಶಃ ಪೋಸ್ಟ್ ಬೇರೆ ಅವ್ರದ್ದು ಏನಾರಿದ್ದು ನಮ್ಮ ಅಂಗಡಿ ಸರ್ ಫೋನ್ ಮಾಡಿರ್ತೇನೆ. ಅಂಗಡಿ ಸರ್ ಹಿಂಗೈತೆ ನೋಡ್ರಿ, ಇಂಥಲ್ಲಿ ಕಳಿಸ್ಬೇಕು, ಹಿಂಗೆ ಮಾಡಬೇಕು ಅನ್ನೋ ಕೂಡಲೇ ಆಯ್ತು ರೀ ಮೇಡಮ್ ಅಂದಿದ್ದು ಕೂಡಲೇ ಮುಂದೆ ಒಂದು ತಾಸು ಮೇಲೆ ಲಗೇಜ್ ಫೋನ್ ಬಂದಿರ್ತದೆ, ಇಂಥ ಕೆಲಸ ಆತು ನೋಡ್ರಿ ನೀವು ಹೇಳಿದ್ದು ಅಂತ ಹೇಳಿ. ಅವರಿಗೂ ಕೂಡ ನಾನು ವಂದಿಸುತ್ತಾ, ಇಲ್ಲಿ ಕುಳಿತಂಥ ಚಿಕ್ಕೋಡಿಯ ಮಹಿಳಾ ಮಂಡಳದ ಅಧ್ಯಕ್ಷ ಆದಂಥ
ರೋಹಿಣಿ ಅವರಿಗೂ ಕೂಡ, ವಿಜಯ್ ಅವರಿಗೂ ಕೂಡ ನಾನು ಆತ್ಮೀಯವಾಗಿ ವಂದಿಸುತ್ತೇನೆ. ಯಾಕಂದ್ರೆ ಅವ್ರು ತಮ್ಮ ಎಲ್ಲ ಮಹಿಳಾ ಮಂಡಳದ ಸದಸ್ಯರನ್ನು ಕರ್ಕೊಂಡ್ಬಂದಾರ. ಅದೇನು ಹಗರ ಕೆಲಸ ಅಲ್ಲ. ನಮ್ಮ ನಿರೂಪಣೆ ಹಾಗೂ ಯಶಸ್ವಿಯಾಗಿ ಉಪನ್ಯಾಸ ಕೂಡ ಮಾಡ್ತಾರ, ನಿರೂಪಣೆನೂ ಮಾಡ್ತಾರ, ಹಾಡಂದ್ರೆ ನಮ್ಮ ಹೇಮಾ ಹಾಡನೂ ಹಾಡ್ತಾರ, ಎಲ್ಲದಕ್ಕೂ ರೆಡಿ. ವಂದನಾರ್ಪಣೆ ಹೇಮ ಹೂನ, ನಿರೂಪಣೆ ಹೇಮ ಹೂನ, ಉಪನ್ಯಾಸ ಹೂನ, ಎಲ್ಲದಕ್ಕೂ ಅವರು ನನಗೆ ಒಂದು ಜೊತೆಗಾರಿಕೆಯಾಗಿ ಬಲಗಾಯಾಗಿ ನಿಂತಂಥ ಹೇಮಾ ಸೊನಳಿಯವರಿಗೆ ಕೂಡ ಆತ್ಮೀಯ ವಂದಿಸುತ್ತಾ, ಅದ ಕಡೆಯಿಂದ ಕೂಡಿದಂಥ ನಮ್ಮ ಮೆಣಸಿನ್ಕಾಯಿ ಸರ್ ಹೇಳಿದ್ನೆಲ್ಲ ಫೋನ್ಯಾಗ ಇಂಥ ಕಾರ್ಯಕ್ರಮ ಕರಿ ಸರ್ ಇಂಥವ್ರು ಕರಿಬೇಕಂದ್ರೆ ಲಗೇಜ್ ಒಂದು ದಿವ್ಸನಾಗ ಅದನ್ನೆಲ್ಲ ರೆಡಿ ಮಾಡಿ ಕಾರ್ಡ್ ಬಿಟ್ಟೆ ನೋಡ್ರಿ ಮೇಡಮ್, ಎಷ್ಟೆಷ್ಟು ಪ್ರಿಂಟ್ ಮಾಡಿಸೋದು ಹೇಳ್ರಿ ಅಂಥೇಳಿ ಒಂದು ದಿವ್ಸನಾಗೆ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಎಲ್ಲ ರೀತಿಯೂ 10 ವರ್ಷ ಆತ. ಅವ್ರನ್ನ ಮತ್ತೆ ಮೊದಲಿನ ಅವಧಿಗೂ ಇದ್ದರು, ಈಗಿನ ಅವಧಿಗೆ ಕೂಡ ಅವ್ರನ್ನ ಮುಂದುವರಿಸ್ಕೊಂಡು ಬಂದೀನಿ. ಅವರಿಗೂ ಕೂಡ ನಾನು ಆತ್ಮೀಯ ವಂದನೆಗಳನ್ನು ತಿಳಿಸ್ತಾ, ಕೊನೆಯದಾಗಿ ಅವಲಕ್ಕಿ ಸರ್ ನಮ್ಮ ಎಮ್ಕರ್ಮಡಿ ಹುಕ್ಕೇರಿ ತಾಲೂಕಾ ಘಟಕದವರು ಅವಲಕ್ಕಿ ಸರ್ ಅವರು ತುಂಬ ಶರಣರು. ಅಲ್ಲಿ ಹುಕ್ಕೇರಿಯಲ್ಲಿ ಕೂಡ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಆಮೇಲೆ ಸಮ್ಮೇಳನಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಾರೆ. ಎಲ್ಲ ರೀತಿಯಲ್ಲೂ ಒಂದು ಉತ್ತಮವಾದ ತಾಲೂಕು ಅಧ್ಯಕ್ಷ ಅಲ್ಲ, ಜಿಲ್ಲಾ ಮಟ್ಟದ ಅಧ್ಯಕ್ಷ ಆಗಲು ಕೂಡ ಅರ್ಹರಿದ್ದಂಥ ವ್ಯಕ್ತಿ. ಅವರಿಗೂ ಕೂಡ ನಾನು ಆತ್ಮೀಯವಾಗಿ ವಂದಿಸುತ್ತಾ, ಇನ್ನೇನು ಜಾಸ್ತಿ ಹೇಳಬಯಸೋದಿಲ್ಲ. ಪ್ರಾಸ್ತಾವಿಕ ಇಷ್ಟೇ ಹೇಳೋದು, ಇದಾಗಲೇ ಯರು ಪಾಟೀಲ್ ಅಣ್ಣವ್ರು ಎಲ್ಲರೂ ಸವಿಸ್ತಾರವಾಗಿ ಮಾತಾಡ್ಯಾರ ಕನ್ನಡ ಸಾಹಿತ್ಯ ಬಗ್ಗೆ. ನೋಡಿ, ಇಡೀ ಜಗತ್ತಿನಾಗ ಎಲ್ಲೂ ಸಿಗಂಗಿಲ್ಲ ಕನ್ನಡ ಸಾಹಿತ್ಯ ಬಿಟ್ಟು. ವಚನ ಸಾಹಿತ್ಯ ಅನ್ನೋದು ಪ್ರಪ್ರಥಮವಾಗಿ ಬೆಳಗಿಗೆ ಬಂದದ್ದೇ ಶರಣರಿಂದ ಕನ್ನಡ ಸಾಹಿತ್ಯದಲ್ಲಿ. ಇವತ್ತಿಗೂ ನಿಮಗೆ ಜಗತ್ತಿನಲ್ಲಿ ಬೇರೆ ಭಾಷೆಯಲ್ಲಿ ಇಂಥ ಸಾಹಿತ್ಯ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ದೊಂದು ಸಾಹಿತ್ಯ ತಯಾರಾಯಿತು, ಅಂಥ ಶರಣರು ತಯಾರಾದರು. ಅದಕ್ಕೆ ಎಲ್ಲಿಂದ ಬಂದರು? ಅಲ್ಲಂದ್ರೂ ಎಲ್ಲಿಂದ ಬಂದರು? ಅಫ್ಘಾನಿಸ್ತಾನ ಕಡೆಯಿಂದ ಬಂದರು. ಜಗತ್ತಿನ ನಾನಾ ಮೂಲೆಯಿಂದ ಬಸವ ಕಲ್ಯಾಣಕ್ಕೆ ಬಂದರು ಶರಣರು. ಬಂದು ಶರಣರಾಗಿ ತಮ್ಮ ಅನುಭವದ ಸಾರವನ್ನು ವಚನ ಮೂಲಕ ಜಗತ್ತಿನಾದ್ಯಂತ ವಿಸ್ತರಿಸಿದರು. ಆ ವಚನಗಳು ಬೇರೆ ಬೇರೆ ಭಾಷೆಗೆ ಕೂಡ ಅನುವಾದಗೊಂಡು ಅಲ್ಲಿಯೂ ಜನಪ್ರಿಯ ಆಗ್ತಾ ಇದ್ದಾವೆ. ಇದು ನಮ್ಮ ವಚನ ಸಾಹಿತ್ಯದ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು ನಾನು. ಅಂಥ ಒಂದು ಶ್ರೇಷ್ಠ ವಚನ ಸಾಹಿತ್ಯವನ್ನು ಪಡೆದ ಕನ್ನಡ ಭಾಷೆಯೇ ಧನ್ಯ, ಕನ್ನಡ ತಾಯಿಯೇ ಧನ್ಯ ಅಂತೇಳಿ ನಾನು ಹೇಳಲು ಬಯಸ್ತೀನಿ. ಇನ್ನು ಮತ್ತೆ ಸಾಹಿತ್ಯದ ವಿಷಯವಾಗಿ ಹೋದ್ನೆ ಅಂದ್ರೆ ಬಹಳಷ್ಟು ಮತ್ತೆ ಹೋಗ್ಬೇಕಾಗ್ತದೆ ಆಳವಾಗಿ. 4000 ವರ್ಷದಿಂದ 2000 ವರ್ಷದಿಂದ ನಮ್ಮದು ಭಾಷಾ ಕಲ್ಲಿನ ಮೇಲೆ ಮೂಡಿ ಬಂತು. ಒಮ್ಮೆ ಕಲ್ಲಿನ ಮೇಲೆ ಒಮ್ಮೆ ಮಗ 20 ವರ್ಷ ನಾವು ಹಾಕ್ಕಾನೇನ್ರಿ, ಆ 20 ವರ್ಷ ಅವ್ನು ಬೆಳೆದಾಗ ಒಂದು 20 ವರ್ಷ ಇವಾಗ ಕಾಣಿಸ್ತಾನೆ. ಹಂಗೆ ಕನ್ನಡ ಸಾಹಿತ್ಯ ಏನದ ಕಲ್ಲಿನ ಮೇಲೆ ಬರೆದಿದ್ದ 2000 ವರ್ಷದ ಹಿಂದೆ ಸಿಕ್ಕದ. ಆ ಕಲ್ಲಿನ ಮೇಲೆ ಬರುವಂಥ ಸಾಹಿತ್ಯ ಸೃಷ್ಟಿ ಆಗ್ಬೇಕಾದ್ರೆ ಅದಕ್ಕೂ 2000 ವರ್ಷ ಹಿಂದೆ ಹೋಗಿರ್ಬೇಕಲ್ಲ. ನಮ್ಮ ಲೆಕ್ಕದಲ್ಲೇ 4000 ವರ್ಷ ಅಂತಿಲ್ಲ. ಯಾರು ಅಲೆಗಳು ನಂದಿನ ತಕರಾರಿಲ್ಲ. ನಮ್ಮ ಭಾಷೆ ಬಹಳ ಪುರಾತನ ಅಂಥೇಳಿ ನಾನು ಹೇಳಬಯಸ್ತೀನಿ. ಅಷ್ಟೇ ಅಲ್ಲ, ನನಗೆ ಒಮ್ಮೊಮ್ಮೆ ಅನ್ನಿಸ್ತದ ಇವತ್ತು ಸಿಂಧು ನಾಗರಿಕತೆಯ ಭಾಷೆ ಯಾರಿಗೂ ತಿಳಿದಂತು ಬರೋಂತು ಅಂತ. ಅವ್ರು ಬರೀ ಸಂಸ್ಕೃತ ಉತ್ತರ ಭಾರತದ ಭಾಷೆಗೆ ಹೋಗ್ತಾರೆ. ಯಾಕೆ ದಕ್ಷಿಣ ಭಾರತದ ಭಾಷೆಗಳ ಬಗ್ಗೆ ಆಳವಾಗಿ ಅಭ್ಯಾಸ ಮಾಡಿ ಅಲ್ಲಿ ಸಿಂಧು ನಾಗರಿಕತೆಯ ಭಾಷೆ ದಕ್ಷಿಣ ಭಾರತ ಕಡೆಯಿಂದ ಯಾಕೆ ಇರಬಾರ್ದು? ಅವಾಗೆಲ್ಲ ಅದು ಉತ್ತರ ಭಾರತಕ್ಕಿತ್ತು, ಬರಬಾರ್ದು ಸರ್ಕೊಂತ ದಕ್ಷಿಣ ಭಾರತಕ್ಕೆ ಬಂದದ. ನಮ್ಮ ಭಾಷೆ ಕಲ್ಲಿರಬಾರ್ದು, ನಮ್ಮ ಪೂರ್ವದ ಭಾಷೆ ಅಲ್ಲಿ ಯಾಕೆ ಇರಬಾರ್ದು ಅಂತ ನನ್ನೊಂದು ಪ್ರಶ್ನೆ. ನಾನೇನು ಸೈನ್ಸ್ ಟೀಚರ್ ಅಲ್ಲ, ಇಲ್ಲಿ ಯಾರಾದರೂ ಭಾಷಾ ತಜ್ಞ ಇದ್ದವರು ಅದನ್ನು ಉತ್ತರ ಹುಡುಕ್ಲಿ, ನಾ ಬೇಡ ಅನ್ನೋದಿಲ್ಲ. ಅಂದ್ರೆ ನಮ್ಮ ಭಾಷೆ ಅಷ್ಟು ಪೂರ್ವದ ಅಂಥೇಳಿ ನನಗೆ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತದೆ. ಇಂಥ ಒಂದು ಕನ್ನಡದ ಭಾಷೆಯ ಚುಕ್ಕಾಣಿಯನ್ನು ಹಿಡಿದು ಇವತ್ತಿಗೆ 10ನೇ ವರ್ಷ, ನಂದು ಕೊನೆ ವರ್ಷ. ನವೆಂಬರ್ 26ಕ್ಕೆ ನನ್ನ ಅವಧಿ ಮುಗಿತದೆ. ಅಷ್ಟರೊಳಗೆ ಇದು ನಾಟಕ ಆಗಬೇಕು ಅನ್ನೋದು ಬಹಳ ಇಚ್ಛೆ ಆಯಿತು. ನಾವು ವೀಣಾಗೆ ಹೇಳ್ಕೊತ ಬಂದಿದ್ನಿ. ವೀಣಾಂದ ಯಾವಾಗ ನಾಟಕ ನೋಡಿದ್ನಿ ಅಂದ್ರೆ ನಾನು ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಚಿಕ್ಕೋಡಿಯಲ್ಲಿ ಆದಾಗ ಅವರು ಚಿಕ್ಕೋಡಿಯ ಸಾಹಿತ್ಯ ಸಮ್ಮೇಳನದಲ್ಲಿ ಈ ನಾಟಕವನ್ನು ಯಶಸ್ವಿಯಾಗಿ ಮಾಡಿದರು, ಭಾಳ ಸುಂದರವಾಗಿ ಮಾಡಿದ್ರು. ಅವಾಗ ನನ್ನ ತಲೆಯಾಗ ಏನು ಗೊತ್ತಿತ್ತು, ನಾ ಯಾಕೆ ಬೆಳಗಾವಿ ಜನಕ್ಕೆ ಈ ನಾಟಕವನ್ನು ತೋರಿಸ್ಬಾರ್ದು, ಬೆಳಗಾವಿ ವನಿತೆಯವರು ಅದನ್ನು ನೋಡಲಿ, ನಮ್ಮ ಜನನೂ ಇದು ಕಲ್ಕೊಳ್ಳಿ ಅನ್ನೋದು ಭಾಳಷ್ಟು ಇತ್ತು. ಆಕೆಗೆ ಹೇಳ್ಕೊತ ಬಂದೀನಿ. ವೀಣಾ ಅವ್ರ ಒಮ್ಮೆ ಬೆಳಗಾವಿಗೆ ಬಂದು ಮಾಡಿರಿ ಇದನ್ನು, ಆಯ್ತು ರೀ ಅನ್ಕೊತ ಬಂದಿದ್ರು. ಅದು ಆಗಿ ಇವತ್ತು ನೋಡ್ರಿ ಸುದಿನ ಅದು ಕೈಗೂಡಿದ್ದು.
ಇವತ್ತು ಅವ್ರು ಬಂದು ಯಶಸ್ವಿಯಾಗಿ ಅದನ್ನು ಮಾಡಿ ತೋರಿಸ್ತಾರೆ. ತಾವೆಲ್ಲ ಅದನ್ನು ಆನಂದಿಸ್ತೀರಿ, ಅನುಭವಿಸ್ತೀರಿ ಅಂಥೇಳಿ ನನಗೆ ಒಂದು ಹೃದಯಾಶೆ ಇದೆ. ಇನ್ನು ಸರ್ ಹೇಳಿದರು, ಗಟ್ಟಿ ಕಾಳ ಚಿನ್ನದ ಕಾಳ ನಮ್ಮ ಜನಕ್ಕೆ ರೂಢಾದ ಕಾರ್ಯಕ್ರಮ ಪ್ರಾರಂಭದಲ್ಲಿ ಯಾರೂ ಬರೋದಿಲ್ಲ, ಕೊನೆಗೆ ಮಾತ್ರ ಎಲ್ಲರೂ ಬರ್ತಾರೆ. ನೋಡಿರಿ, ಈ ನಾಟಕ ಮುಗಿಯೋದಕ್ಕಂದ್ರೆ ಥಿಯೇಟರ್ ತುಂಬ್ತದ ಇಲ್ಲೋ, ಅದು ಅಷ್ಟೇ ಅದ, ಏನು ಮಾಡೋದಿಲ್ಲ, ಏನೂ ಮಾಡೋಕ್ಕೆ ಬರೋದಿಲ್ಲ. ನಮ್ಮ ಸ್ವಭಾವನೆ ಹಂಗದ. ಬಹುಶಃ ನಾನು ಹಂಗೆ ಮಾಡ್ತೇನೆ. ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋಗೋದು ಕಾರ್ಯಕ್ರಮ ಕೊನೆಗೆ ಹೋಗ್ತಿದ್ದೇನೆ. ನಮ್ಮ ಸ್ವಭಾವ ಅದು ಸ್ವಭಾವ ತಿದ್ದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನಾಟಕ ಅಂದ್ರೆ ಒಂದು ವೇಳೆ ಇರ್ತದೆ, ಅದಕ್ಕೊಂದು ಶಿಸ್ತಿನ ಚೌಕಟ್ಟು ಇರ್ತದೆ. ಆ ಚೌಕಟ್ಟನ್ನು ಮೀರಿ ಅವ್ರಿಗೂ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಪ್ರೇಕ್ಷಕರು ಇಂಥ ಟೈಮ್ ಸಿರಿನೇ ಬಂದು ಅದನ್ನು ನೋಡಿ ಆನಂದಿಸಬೇಕು, ಅನುಭವಿಸಬೇಕು ಅಂಥೇಳಿ ನಂದು ಆಸೆ ಇತ್ತು. ಇಷ್ಟು ಜನ ಬಂದಿರಲ್ಲ, ಬಹಳ ಖುಷಿ ಅದ. ತಾವು ಮುಂದೆ ನೋಡ್ರಿ, ನಾಟಕ ನಡೆಯೋದಿದೆ. ಮತ್ತು ನನ್ನ ಭಾಷಣ ಭಾಳ ಉದ್ದಾಗಬಾರ್ದು. ಮತ್ತು ಮುಂದಿನ ತಿಂಗಳ ಜಾನಪದ ಗಾಯನ ಇದೆ, ತಪ್ಪಿಸ್ಬೇಡ್ರಿ, ಅವಾಗೂ ಎಲ್ಲರೂ ಬರ್ರಿ. ಅದರ ಮುಂದಿನ ತಿಂಗಳ ಹಾಸ್ಯ ಇದು ಇದೆ, ಅವಾಗೂ ಬರ್ರಿ, ಯಾರೂ ತಪ್ಪಿಸ್ಬೇಡ್ರಿ. ಇನ್ನೊಂದು 4 ತಿಂಗಳದ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡ್ತೀವಿ, ತಪ್ಪದ ಬರ್ರಿ ಅಂಥೇಳಿ ಆಶಿಸುತ್ತಾ, ಕನ್ನಡ ಭಾಷೆ ಯಾವಾಗಲೂ ಉಳೀಲಿ, ಬೆಳೀಲಿ, ಕನ್ನಡ ಜಲ ತುಂಬಿ ತುಳುಕಲಿ, ಕನ್ನಡ ನೆಲ ಯಾವಾಗಲೂ ಹಸಿರಾಗಲಿ ಎಂದು ಆಶಿಸುತ್ತಾ, ಕನ್ನಡದ ಭಾಷೆ ಜಗದುದ್ದಕ್ಕೂ ಹಬ್ಬಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೀನಿ.